ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಕೆಇ ಡಿಪಾರ್ಟ್ಮೆಂಟ್ ಕಡೆಯಿಂದ SDA ಮತ್ತು FDA ಹುದ್ದೆಗೆ ಈಗ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆನಾ. ಏನಪ್ಪಾ ಅಂದ್ರೆ ನೀವು ತುಂಬಾ ದಿನದಿಂದ ಏನಪ್ಪಾ ಅಂದ್ರೆ SDA ಮತ್ತು FDA ಓದ್ತಾ ಇದ್ರೆ ಈ ಜಾಬ್ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಓಕೆ, ಯಾವ ತರ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಕೊನೆಯ ದಿನ ಯಾವಾಗ ಅಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆ, ಹಾಗೆ ಇನ್ನು ಯಾವ ತರ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ. ಏನಪ್ಪಾ ಅಂದ್ರೆ ಸಂಸ್ಥೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಕೆಇ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಪ್ಪಾ ಎಕ್ಸಾಮ್ ನ ಕಂಡಕ್ಟ್ ಮಾಡಿದ್ರು. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಏನಪ್ಪಾ ನಿಮಗೆ ಎಕ್ಸಾಮ್ ಇಲ್ಲಿ ಕಂಡಕ್ಟ್ ಮಾಡುತ್ತೆ. ಅದಾದ್ಮೇಲೆ ಏನಪ್ಪಾ ಯಾವ ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದಾರಪ್ಪ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ FDA ಹುದ್ದೆ ಇಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆನಾ. ಅದಾದ್ಮೇಲೆ SDA ಹುದ್ದೆಗಳು ಇಲ್ಲಿ ಕಾಲ್ಫಾರ್ಮ್ ಕೂಡ ಮಾಡಿದ್ದಾರೆ. ಓಕೆ, ಆ SDA ಹುದ್ದೆಗೆ ಏನಪ್ಪಾ 44,83,000 ರೂಪಾಯಿ ಸಂಬಳ ಕೊಡ್ತಾರೆ. ಹಾಗೆ ಸೆಕೆಂಡ್ ಡಿವಿಷನ್ ಅಷ್ಟೇ ಅಂದ್ರೆ SDAಗೆ 34,60,67,000 ರೂಪಾಯಿಗಳು ಸಂಬಳ ಕೂಡ ಇಲ್ಲಿ ಕೊಡ್ತಾರೆ ಅಂತ ನಾವು ನೋಡ್ತಾ ಹೋಗ್ಬೋದಕ್ಕೆ FDA ಮತ್ತು SDA ಇಲ್ಲಿ ಹುದ್ದೆಗಳಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಒಟ್ಟು ಹುದ್ದೆಗಳು ಎಷ್ಟು ಖಾಲಿದವಪ್ಪ ಅಂದ್ರೆ ಟೋಟಲ್ ಆಗಿ 6 ಹುದ್ದೆಗಳು ಮಾತ್ರ ಇಲ್ಲಿ ಖಾಲಿದಾವೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಓಕೆನಾ. ಏಕೆ ಗೊತ್ತಿಲ್ಲ, ಸ್ವಲ್ಪ ಕೂಡ ಇಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. 6 ಹುದ್ದೆಗಳು ಅಷ್ಟೇ ಖಾಲಿದಾವೆ. ನೀವು ತುಂಬಾ ಸೀರಿಯಸ್ ಆಗಿ ಓದ್ತಾ ಇದ್ರೆ ಈ ಜಾಬ್ ನೀವು ಆರಾಮಾಗಿ ಅಪ್ಲೈ ಮಾಡೋದು. ಓಕೆನಾ. ಯಾಕಪ್ಪ ಅಂದ್ರೆ ನೀವು ಪಕ್ಕ ಈ ಜಾಬ್ ಕ್ಲಿಯರ್ ಮಾಡೇ ಮಾಡ್ತಾರೆ ಮಾತ್ರ ಈ ಜಾಬ್ ನೀವು ಅಪ್ಲೈ ಮಾಡೋದು. ಯಾಕಪ್ಪ ಅಂದ್ರೆ ವೇಕೆನ್ಸಿಗಳು ತುಂಬಾ ಕಮ್ಮಿ ಇದೆ. ಏನಪ್ಪಾ ಅಂದ್ರೆ ಟೋಟಲ್ ಆಗಿ 6 ವೇಕೆನ್ಸಿ ಅಷ್ಟೇ ಖಾಲಿದೆ. SDಗೆ ಏನಪ್ಪಾ ಅಂದ್ರೆ SDA ಬಂದ್ಬಿಟ್ಟು FDA ಬಂದ್ಬಿಟ್ಟು 2 ಹುದ್ದೆಗಳು, ಆ SDA ಬಂದ್ಬಿಟ್ಟು 4 ಹುದ್ದೆಗಳು ಮಾತ್ರ ಇಲ್ಲಿ ಖಾಲಿ ಇದಾವೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. FDA ಬಂದು 2, SDA ಬಂದು 4 ಹುದ್ದೆಗಳು ಮಾತ್ರ ಇಲ್ಲಿ ಖಾಲಿ ಇದಾವೆ ಅಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಹಾಗೆ ಖಾಲಿ ಸ್ಥಳ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಕೆಇ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದೊಂದು ಖಾಲಿ ಸ್ಥಳ ಆಗಿದೆ. ಈ ಕಡೆಯಿಂದ ಏನಪ್ಪಾ ಅಂದ್ರೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಈಗ ಪ್ರಥಮ ದರ್ಜೆ ಸಹಾಯಕ ಏನಪ್ಪಾ ಅಂದ್ರೆ ಅಪ್ಲೈ ಮಾಡಕಪ್ಪ ಅಂದ್ರೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರ್ಬೇಕಪ್ಪ ಅಂದ್ರೆ ನೀವು ಯಾವ್ದೋ ಒಂದು ಯೂನಿವರ್ಸಿಟಿ ಕಡೆಯಿಂದ ಡಿಗ್ರಿ ಪಾಸ್ ಆದ್ರೆ ಈ ಜಾಬ್ ನೀವು ಅಪ್ಲೈ ಮಾಡೋದು. ಯಾವ್ದಾರ ಒಂದು ಯೂನಿವರ್ಸಿಟಿ ಕಡೆಯಿಂದ BA BSc BA ಮಾಡಿದ್ರು ಕೂಡ ಆಮೇಲೆ ಇಂಜಿನಿಯರ್ ಮಾಡಿ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕರಿಗೆ ನೀವು ಅಪ್ಲೈ ಮಾಡ್ಬೇಕಪ್ಪ ಅಂದ್ರೆ ನೀವು ಏನಪ್ಪಾ ಅಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ PUC ಪಾಸ್ ಆಗಿರ್ಬೇಕು. ನೀವು ಜಸ್ಟ್ PUC ಪಾಸ್ ಆದ್ರೆ ಎನಿ ಬೋರ್ಡ್ ಇಂದ CBSE ಆಗಿರ್ಬೋದು, ICSE ಆಗಿರ್ಬೋದು, ಅಲ್ಲೇ ಕರ್ನಾಟಕ ಸೆಕೆಂಡ್ ಬೋರ್ಡ್ ಕಡೆಯಿಂದ ಏನಪ್ಪಾ ಅಂದ್ರೆ ನೀವು PUC ಪಾಸ್ ಆದ್ರೆ ಈ ಜಾಬ್ ನೀವು ಅಪ್ಲೈ ಮಾಡಕ್ ಕೂಡ ಎಲಿಜಿಬಲ್ ಇರ್ತಾರೆ. ಓಕೆ, ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಶೈಕ್ಷಣಿಕ ಅರ್ಹತೆ ಆಯ್ತು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವಯೋಮಿತಿ, ಈ ಜಾಬಿನ ಅಪ್ಲೈ ಮಾಡಕಪ್ಪ ಅಂದ್ರೆ ಎಷ್ಟು ವಯೋಮಿತಿ ಇರಬೇಕು ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ. ನಿಮಗೆ ಏನಪ್ಪಾ ಕನಿಷ್ಠ 18 ವರ್ಷದಿಂದ 35 ವರ್ಷ ಒಳಗೆ ನೀವಿದ್ದಾಗ ಕೂಡ ಈ ಜಾಬ್ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರಾ. ಹಾಗೆ SC ST ಅವರಿಗೆ ಮತ್ತು ವಿಧವೆ ಮತ್ತು ಏನು ಬೇರೆ ಹ್ಯಾಂಡಿಕ್ಯಾಪ್ ಅವರಿಗೆ ಏನಪ್ಪಾ ಅಂದ್ರೆ ನಿಮ್ಗೆ 10 ವರ್ಷ ಕಾಲ ಏನಪ್ಪಾ ಸರಿಲಿಕ್ಕೆ ಮಾಡಿದ್ದಾರೆ. ಓಕೆನಾ. ನೀವು 35 ವರ್ಷ ತುಂಬಿದ್ರು ನೀವು SC ST ಕ್ಯಾಟಗರಿ ಇದ್ರೆ 35 ಪ್ಲಸ್ 10 ಆದ್ರೆ 45 ವರ್ಷ ಒಳಗಿದ್ರೆ ಕೂಡ ಈ ಜಾಬ್ ನೀವು ಅಪ್ಲೈ ಕೂಡ ಮಾಡಬಹುದು ಅಂತ ಕೂಡ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕ್ಯಾಟಗರಿ ವೈಸ್ ಏನಪ್ಪಾ ಅಂದ್ರೆ ಅಮೌಂಟ್ ಕೂಡ ಇದೆ. ಓಕೆನಾ. ಇಲ್ಲಿ ಕ್ಯಾಟಗರಿ ಕೂಡ ಅಮೌಂಟ್ ಇದೆ. ಯಾವಪ್ಪ ಅಂದ್ರೆ ಜನರಲ್ ಕ್ಯಾಟಗರಿ ಆಗಿರ್ಬೋದು 2A 2B 3A 3B ಅವರಿಗೆ 700 ರೂಪಾಯಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇದೆ. ಓಕೆನಾ. ಫಸ್ಟ್ 500 ರೂಪಾಯಿ ಅರ್ಜಿ ಮತ್ತು 200 ರೂಪಾಯಿ GST ಕೂಡ ಇಲ್ಲಿ 250 ರೂಪಾಯಿ GST ಕೂಡ ತಗೊಂತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ SC ST ಕ್ಯಾಟಗರಿಗೆ ಏನಪ್ಪಾ ಅಂದ್ರೆ ಮಾಜಿ ಸೈನಿಕ ಮತ್ತೆ ಏನಪ್ಪಾ ಟ್ರಾನ್ಸ್ಜೆಂಡರ್ ಏನಪ್ಪಾ ಅಂದ್ರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಇಲ್ಲಿ 250 ರೂಪಾಯಿ ಅಪ್ಲಿಕೇಶನ್ ಫೀಸ್, 250 ರೂಪಾಯಿ ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು GST ಕೂಡ ಇಲ್ಲಿ ತಗೊಂತಾ ಇದ್ದಾರೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ನೀವು ಜಸ್ಟ್ ಬಂದ್ಬಿಟ್ಟು GST ಅಷ್ಟೇ 250 ರೂಪಾಯಿ ಪೇ ಮಾಡಕ್ಕಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಈ ಅಪ್ಲಿಕೇಶನ್ ಆಗ್ಬೇಕಂದ್ರೆ ತುಂಬಾ ಏನಪ್ಪಾ ಅಂದ್ರೆ ಅಮೌಂಟ್ ಕೂಡ ಜಾಸ್ತಿ ಇದೆ. ಹಾಗಾಗಿ ಸೀರಿಯಸ್ ಆಗಿ ಏನೋ ಓದ್ತಿದ್ರೆ 3-4 ವರ್ಷದಿಂದ ಏನಪ್ಪಾ ಅಂದ್ರೆ ಈ ಗೌರ್ಮೆಂಟ್ ಜಾಬ್ ಓದ್ತಿದೆ ಮಾತ್ರ ಈ ಜಾಬ್ ಅಪ್ಲೈ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಅಪ್ಲೈ ಮಾಡಿ ಅಮೌಂಟ್ ನ ವೇಸ್ಟ್ ಮಾಡ್ಕೋಬೇಡಿ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ತರ ಇದು ಎಕ್ಸಾಮ್ ಇರುತ್ತೆ. ಓಕೆನಾ. ಯಾವ ತರ ಇಲ್ಲಿ ಸಿಲೆಬಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಇದು ಎಕ್ಸಾಮ್ ಬಂದ್ಬಿಟ್ಟು ಯಾವ್ದೇ ತರ ಆನ್ಲೈನ್ ಅಲ್ಲಿ ಎಕ್ಸಾಮ್ ನಡೆಸಲ್ಲ. ಓಕೆ, ಇದು OMR ಅಲ್ಲಿ ನೀವು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ನೀವು ಡೈರೆಕ್ಟ್ ಕ್ವೆಶ್ಚನ್ ಪೇಪರ್ ಕೊಡ್ತಾರೆ, ನೀವು OMR ನ ಫಿಲ್ ಮಾಡ್ತಾ ಹೋಗ್ಬೇಕು. ಯಾವ ತರಪ್ಪ ಅಂದ್ರೆ ಪ್ರಥಮ ದರ್ಜೆ ಸಹಾಯಕರು ಏನಪ್ಪಾ ಎರಡು ಪತ್ರಿಕೆ ಇರ್ತವೆ. ಓಕೆನಾ. ಪ್ರಶ್ನೆ ಪತ್ರಿಕೆಯಲ್ಲಿ 100 ಕ್ವಶನ್ ಇರ್ತವೆ. ಅದರಲ್ಲಿ 2 ಗಂಟೆ ಅವಧಿ 2 ತಾಸು ಇರುತ್ತೆ. ಓಕೆ, ಈ ಪ್ರತಿಗೆ ಒಂದು ಸಾಮಾನ್ಯ ಜ್ಞಾನ ಇರಬಹುದು, ಕರ್ನಾಟಕ ಇತಿಹಾಸ, ಇತಿಹಾಸ ಮತ್ತು ಭಾರತ ಓದ್ಬೇಕು. ಆಮೇಲೆ ಸಾಮಾನ್ಯ ವಿಜ್ಞಾನ ಆಗಿರ್ಬೋದು, ಆಮೇಲೆ ರಾಜ್ ಪಂಚಾಯತ್ ಬಗ್ಗೆ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಪೇಪರ್ 1 ಅಲ್ಲಿ ಇರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪೇಪರ್ 2 ಅಲ್ಲಿ ಏನೇನು ಇರುತ್ತಪ್ಪ ಅಂದ್ರೆ ಪೇಪರ್ 2 ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಸಾಮಾನ್ಯ ಕನ್ನಡ ಮತ್ತೆ ಸಾಮಾನ್ಯ ಇಂಗ್ಲಿಷು ಮತ್ತೆ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಜ್ಞಾನ ಬಗ್ಗೆ ಇಲ್ಲಿ ಇರುತ್ತೆ. ಓಕೆ, ಇದು ಬಂದ್ಬಿಟ್ಟು ಪ್ರಥಮ ದರ್ಜೆ ಸಹಾಯಕರಿಗೆ 2 ಪೇಪರ್ ಇರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ದ್ವಿತೀಯ ಸಹಾಯಕನಿಗೆ ಅದೇ ಮಾದರಿಯಲ್ಲಿ ಅಂದ್ರೆ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ 2 ಪೇಪರ್ ಇರುತ್ತೆ. ಫಸ್ಟ್ ಸಾಮಾನ್ಯ ಜ್ಞಾನ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಏನಪ್ಪಾ ಇಲ್ಲಿ ಪೇಪರ್ ಕೂಡ ಇಲ್ಲಿ
ಇರುತ್ತೆ ಓಕೆ. ಸೇಮ್ ಏನಪ್ಪ 2 ಎಕ್ಸಾಮ್ 2 ಪೇಪರ್ ಕಂಪಲ್ಸರಿ ಇದ್ದೇ ಇರುತ್ತೆ ಓಕೆ. ಹಾಗೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಓಕೆನಾ. 0.25 ಅಂದ್ರೆ 1/4 ಏನಪ್ಪಾ ನಿಮ್ಗೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲಿ ಇರುತ್ತೆ ಅಂತ ನಾವು ನೋಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅರ್ಹತೆ ಏನಪ್ಪ ಸಾಮಾನ್ಯವಾಗಿ ನೀವು ಕನಿಷ್ಠ 35% ಮಾತ್ರ ನೀವು ಕನಿಷ್ಠ 35% ತೆಗಿಲೇಬೇಕು ಓಕೆ. ಆಲ್ಮೋಸ್ಟ್ ಇಂಥದ್ದು ಪಾಸ್ ಅಲ್ಲ, ಇದಕ್ಕಿಂತ ಜಾಸ್ತಿ ತೆಗಿಲೇಬೇಕು. ಕನಿಷ್ಠ ಇದಕ್ಕಿಂತ 35 ಒಳಗೆ ಬಂದ್ರೆ ನಿಮ್ಗೆ ಯಾವ ಸೆಲೆಕ್ಷನ್ ಲಿಸ್ಟ್ ಬಿಡೋದಿಲ್ಲ ಓಕೆ. ಹಾಗಾಗಿ ಕನಿಷ್ಠ 35% ನೀವೇನಪ್ಪಾ ಅಂದ್ರೆ ನೀವು ಇಲ್ಲಿ ಮಾರ್ಕ್ಸ್ ತೆಗಿಲೇಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಪ್ರಮುಖ ದಿನಾಂಕಗಳು ಈ ಜಾಬ್ ಅಪ್ಲೈ ಮಾಡಕಪ್ಪ ಅಂದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಪರಮ ದಿನಾಂಕ ಯಾವಾಗಪ್ಪ ಅಂದ್ರೆ 20/5/2026 ಅಂದ್ರೆ ಇದೇ ಮಂತ್ ಇವತ್ತಿಂದನೇ ಏನಪ್ಪಾ ಅಂದ್ರೆ ಇವತ್ತಿಂದನೇ ನಿಮ್ಗೆ ಅಪ್ಲಿಕೇಶನ್ ಹಾಕೋದು ಬಿಟ್ಟಿದ್ದಾರೆ ಓಕೆ. ಹಾಗೆ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ ಮುಂದಿನ ತಿಂಗಳು 3/6/2026 ಕೊನೆಯ ದಿನಕ್ಕೆ ಆಗಿರ್ತದೆ. ಟೋಟಲ್ ಏನಪ್ಪಾ 15 ದಿನ ಮಾತ್ರ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಿ. ಹಾಗಾಗಿ ಇಷ್ಟ ಇದ್ರೆ ಬೇಗ ನೀವು ಅಪ್ಲೈ ಕೂಡ ಮಾಡಬಹುದು ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಶುಲ್ಕ ಪಾವತಿ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ 4/6/2026 ಅಂದ್ರೆ ಒಂದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಮೌಂಟ್ ಪೇ ಮಾಡಕ್ ಓಕೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪ್ರಮುಖ ದಿನಾಂಕ ಆಗಿತ್ತು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಕನ್ನಡ ಭಾಷೆಯಲ್ಲಿ ಏನಪ್ಪಾ ಅಂದ್ರೆ SSLC ವರೆಗೆ ಕನ್ನಡ ವಿಷಯ ಇದ್ದವರಿಗೆ ಅಥವಾ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಮೊದಲ ಉತ್ತೀರ್ಣರಾದವರಿಗೆ ವಿನಾಯಿತಿ ಇದೆ ಓಕೆನಾ. ಇಲ್ಲಿದ್ದರೆ ಪ್ರತಿ ಕನ್ನಡ ಪ್ರತ್ಯಕ್ಷ 150 ಅಂಕಗಳು ಮತ್ತೆ ಪಡೆಯಬೇಕು. ಈ ಅಂಕಗಳು ಅಂತಿಮ ಮೆರಿಟ್ನಲ್ಲಿ ಕೊನೆಗೊಳಿಸುವುದಿಲ್ಲ. ಏನಪ್ಪಾ ಅಂದ್ರೆ ನೀವು ಇಲ್ಲಿ SSLC ಒಳಗೆ ಏನಕ್ಕೆ ಕನ್ನಡ ಏನೋ ಆಲ್ಮೋಸ್ಟ್ ಎಲ್ಲ ಕನ್ನಡ ಓದೇ ಇರ್ತೀರ ಓಕೆನಾ. ಅದೇ ಫಸ್ಟ್ ನಂಗೆ ಆಗಿರುತ್ತೆ. ನೀವೇನೋ ಕನ್ನಡ ಓದಿದ್ರೆ ನೀವು ಕನ್ನಡ ಎಕ್ಸಾಮ್ ಬರೆಯಕ್ಕೆ ಏನಪ್ಪಾ ಅಂದ್ರೆ ನೀವು ಏನು ಎಲಿಜಿಬಲ್ ಇರೋದಿಲ್ಲ ಓಕೆ. ನೀವೇನು ಕನ್ನಡ ಓದೇ ಇಲ್ಲಪ್ಪ ಅಂದ್ರೆ ಅದಕ್ಕಾಗಿ ನೀವೇನು ಸಪರೇಟ್ ಆಗಿ ಏನಪ್ಪಾ ನೀವು ಕನ್ನಡ ಪೇಪರ್ನ ಕಂಪಲ್ಸರಿ ಬರಲೇಬೇಕು ಓಕೆನಾ. ಅದ್ರಲ್ಲಿ ಏನಪ್ಪಾ ಅಂದ್ರೆ 150 ಮಾರ್ಕ್ಸ್ಗೆ ಮಿನಿಮಮ್ ಏನಪ್ಪಾ 50 ಮಾರ್ಕ್ ಕಂಪಲ್ಸರಿ ತೆಗಿಲೇಬೇಕು. ಇದನ್ನ ತೆಗೆದ್ರೆ ಮಾತ್ರ ಏನಪ್ಪಾ ಅಂದ್ರೆ ಈ ಜಾಬ್ ನೀವು ಎಲಿಜಿಬಲ್ ಇರ್ತೀರಾ. ಆಲ್ಮೋಸ್ಟ್ ಎಲ್ಲರ ಕನ್ನಡ ಇರೋರು ಕನ್ನಡ ಓದೇ ಇರ್ತೀರ, ನಿಮ್ಗೆ ಏನಪ್ಪಾ ಅಂದ್ರೆ ಅಷ್ಟು ಇಲ್ಲಿ ಎಫೆಕ್ಟ್ ಆಗೋದಿಲ್ಲ ಓಕೆ. ನೆಕ್ಸ್ಟ್ ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಪ್ಪಾ ಅಂದ್ರೆ KA ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನೀವು ಫಸ್ಟ್ ರಿಜಿಸ್ಟರ್ ಆಗಿ ಲಾಗಿನ್ ಹಾಕೊಂಡು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ನಿಮ್ಗೆ ಫೋಟೋ ಸಿಗ್ನೇಚರ್ ಮತ್ತೆ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡಿ ಅಮೌಂಟ್ ಪೇ ಮಾಡಬೇಕು ಓಕೆನಾ. ಇದಿಷ್ಟೇ ಏನಪ್ಪಾ ಈ ಪ್ರೊಸೆಸ್ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಅಪ್ಲಿಕೇಶನ್ ಹಾಕೋದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ. ಅದ್ರ ಬಗ್ಗೆ ನೀವು ಗರಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಓಕೆನಾ. ಇದಿಷ್ಟು ಏನಪ್ಪಾ ಅಂದ್ರೆ KA ಬೋರ್ಡ್ ಕಡೆಯಿಂದ STA ಮತ್ತು FDA ಏನಪ್ಪಾ ಅಂದ್ರೆ ಈ ನೋಟಿಫಿಕೇಶನ್ ಯೂಸ್ ಮಾಡಿದ್ದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸಿ ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇಷ್ಟು ನನ್ನ ವಿಡಿಯೋದಕ್ಕಾಗಿ ಧನ್ಯವಾದಗಳು.